ವಿನಯ್ ಕುಲಕರ್ಣಿ ಶಾಸಕ ಸ್ಥಾನಕ್ಕೆ ಬಹುತೇಕ ಕುತ್ತು ಬರುವಂಥ ಚಾನ್ಸಸ್ ಇದೆ. 2 ವರ್ಷಕ್ಕಿಂತ ಹೆಚ್ಚಿನ ಶಿಕ್ಷೆ ಆಗಿಬಿಟ್ರೆ ಕ್ರಿಮಿನಲ್ ಕೇಸ್ ಅಲ್ವಾ ಇದು, ಹೇಳಿ ಕೇಳಿ ರೂಲ್ ಹಾಗೇ ಇದೆ. ಒಬ್ಬ ಜನಪ್ರತಿನಿಧಿಗೆ 2 ವರ್ಷಕ್ಕಿಂತ ಹೆಚ್ಚಿನ ಕಾಲದ ಶಿಕ್ಷೆ ಆಗಿಬಿಟ್ರೆ ಅವನ ಶಾಸಕ ಸ್ಥಾನ ಅಥವಾ ಯಾವುದೇ ಜನಪ್ರತಿನಿಧಿ ಸ್ಥಾನ ಇರುತ್ತಲ್ಲ ಅದು ಹೋಯಿತು ಅಂತ ಅರ್ಥ. ಕೊಲೆ, ಅಪರಾಧಿಕ ಸಂಚು, ಸಾಕ್ಷ್ಯನಾಶ, ಮಾರಕಾಸ್ತ್ರಗಳಿಂದ ಹಲ್ಲೆ, ಅನ್ಲಾಫುಲ್ ಅಸೆಂಬ್ಲಿ ಅಥವಾ ಅಕ್ರಮಕೂಟ ಈ ಆರೋಪಗಳ ಅಡಿಯಲ್ಲಿ ದೋಷಿ ಅಂತ ತೀರ್ಪು ಬಂದಿರೋದು. ಸೆಕ್ಷನ್ 302 ಜೀವಾವಧಿ ಆಗಬಹುದು, ಜೀವಾವಧಿ ಆಗಬಹುದು. ಸೆಕ್ಷನ್ 302 ಮರ್ಡರ್ ಕೇಸ್ ಅಂತ ಹೋದರೆ ಲೈಫ್ ಟೈಮ್ ಇರಪ್ಪ ನೀನು ಜೈಲಲ್ಲಿ ಅಂತ ಹೇಳಬಹುದು. 120B ಈ ಸೆಕ್ಷನ್ ಪ್ರಕಾರ ಹೋದರೂ ಕೂಡ, ಇದರಲ್ಲಿ ಪ್ರೂವ್ ಆದರೂ ಕೂಡ ಇಲ್ಲೇನಾಗಿದೆ ಅಂದರೆ ಒಂದೊಂದು ಸೆಕ್ಷನ್ ಹೇಳ್ತಾ ಇದ್ದೀನಿ, ಎಲ್ಲ ಸೆಕ್ಷನ್ಗಳು ಆಗಿಬಿಟ್ರೆ ಏನು ಬೇಕಾದ್ರೂ ಆಗಬಹುದು ಅಂತ. 120Bಗೆ ನೀನು ಒಳಸಂಚು ಮಾಡಿದ್ಯಾ, ಇದರಲ್ಲಿ ಅಪರಾಧಿಕ ಒಳಸಂಚು ಇದೆ, ಕ್ರಿಮಿನಲ್ ಬ್ರೈನ್ ಬಳಸ್ಬಿಟ್ಟಿದ್ಯಾ ಅಲ್ಲಿ ಅಂತ, ಅವಾಗೂ ಜೀವಾವಧಿ ಆಗುತ್ತೆ ನಿನಗೆ. ಸೆಕ್ಷನ್ 201 7 ವರ್ಷ ಶಿಕ್ಷೆ ಮತ್ತು ಫೈನ್, 7 ವರ್ಷ ಶಿಕ್ಷೆ ಕೊಡಬಹುದು ಮತ್ತು ದಂಡ ಹಾಕಬಹುದು ಅಂತ. ನಿಮ್ಗೆ ನೋಡಿ, ನಾನು ಇಲ್ಲಿಂದ ಓದ್ತಾ ಇದ್ದೀನಲ್ಲ, ಇಲ್ಲಿ ಯಾವುದು ಕೂಡ 2 ವರ್ಷಕ್ಕಿಂತ ಕಡಿಮೆ ಇದೆ ಅಂತ ನನಗೆ ಅನ್ನಿಸ್ತಾ ಇಲ್ಲ. ಜೀವಾವಧಿ ಅಂದರೂ 2 ವರ್ಷಕ್ಕಿಂತ ಕಡಿಮೆ ಅಲ್ಲ ಅದು. 120B ಹೋದರೂ ಅಷ್ಟೇ, ಸೆಕ್ಷನ್ 302 ಹೋದರೂ ಅಷ್ಟೇ 2 ವರ್ಷಕ್ಕಿಂತ ಕಡಿಮೆ ಇಲ್ಲ. ಸೆಕ್ಷನ್ 201 7 ವರ್ಷ ಅಲ್ಲಿ ಶಿಕ್ಷೆ ಮತ್ತು ಫೈನ್. ಸೆಕ್ಷನ್ 148 3 ವರ್ಷ ಶಿಕ್ಷೆ, ಅಲ್ಲೂ 2 ವರ್ಷ ಎಕ್ಸೀಡ್ ಆಗಿಬಿಡುತ್ತೆ. ಈ ಶಿಕ್ಷೆ ಅನುಸಾರ ಹೋಗಿಬಿಟ್ರೆ ಶಾಸಕ ಸ್ಥಾನಕ್ಕೆ ಕುತ್ತು ಬರಬಹುದು ನಾಳೆ ದಿನ. ಇವ್ರು ಮೇಲ್ಮನವಿ ಹೋಗೋದು ಇದ್ದೇ ಇರುತ್ತೆ. ಮೇಲ್ಮನವಿ ಹೋಗ್ತಾರೆ, ಈ ತೀರ್ಪಿಗೆ ತಡೆ ಕೊಡಿ ಅಂತ ಕೇಳ್ತಾರೆ. ಅಲ್ಲಿ ಡಿಸೈಡ್ ಆಗೋವರೆಗೂ ನಾನು MLA ಆಗಿ ಮುಂದುವರಿತೀನಿ. ರಾಹುಲ್ ಗಾಂಧಿದ ಕೇಸೇ ಆಗಿರಲ್ವೇನ್ರಿ, ಅದೇನೋ ಹಾಗೆ ಮಾತಾಡಿದ್ರು, ಮೋದಿ ಅನ್ನೋರೆಲ್ಲ ಕೂಡ ಏನೇನೋ ಒಂದು ವರ್ಡ್ ಬಳಸ್ಬಿಟ್ಟಿದ್ರು ಅಂದಾಗ ಶಿಕ್ಷೆ ಆಗಿತ್ತು. ಅವ್ರದ್ದು MP ಸ್ಥಾನ ಹೋಗಿತ್ತು. ವಯನಾಡು ವಿಚಾರದಲ್ಲಿ ಮನೆ ಖಾಲಿ ಮಾಡಿ ಎಂದಿದ್ರು. ಸುಪ್ರೀಂ ಕೋರ್ಟ್ವರೆಗೂ ಹೋದರು, ಇದೆಲ್ಲ ಈ ಥರ ಶಿಕ್ಷೆ ಕೊಡೋ ಕೇಸ್ ಅಲ್ಲ ರೀ ಅಂತಂದ್ರೆ ವಜಾ ಮಾಡಿದ್ರಲ್ಲ. ಆಮೇಲೆ ಮತ್ತೆ ರಾಹುಲ್ ಗಾಂಧಿಗೆ MP ಸ್ಥಾನ ಬಂದಿದ್ದು. ಅದೇ ಥರ ಮೇಲ್ಮನೆಗೆ ಹೋಗ್ಲಿಕ್ಕೆ ಅವಕಾಶ ಇರುತ್ತೆ. ಆದರೆ ಈ ಶಿಕ್ಷೆ ಪ್ರೂವ್ ಆದರೆ ಇಮ್ಮಿಡಿಯೇಟಾಗಿ ಶಾಸಕ ಸ್ಥಾನ ಹೋಗುತ್ತೆ. ಮೇಲ್ಮನವಿ ಮಾಡಿಕೊಂಡು ನಿರಪರಾಧಿ ಅಂತ ನಾಳೆ ದಿನ ಪ್ರೂವ್ ಮಾಡಿಕೊಂಡರೆ ಮೇಲ್ಮಟ್ಟದ ಕೋರ್ಟ್ಗಳಲ್ಲಿ ಆಗ ಅಲ್ಲಿ ವಿನಾಯಿತಿ ಸಿಗ್ಬೋದು ಅಷ್ಟೇ ಅಂತ.